ಹಲೋ ಗಾಯ್ಸ್, ಇವತ್ತಿನ ವಿಡಿಯೋ ಬಂದು ವಿಡಿಯೋನ ಹೇಗೆ ಇಂಪೋರ್ಟ್ ಮಾಡ್ಬಿಟ್ಟು ಎಡಿಟ್ ಮಾಡೋದು ಅಂದ್ರೆ ಜಾಯ್ನಿಂಗ್ ಮಾಡಿ ಹೇಗೆ ಎಕ್ಸ್ಪೋರ್ಟ್ ಮಾಡಬೇಕು ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ನಾನು ಹೇಳಿದ್ನಲ್ಲ ನಿಮ್ಗೆ ಹಳೆ ವಿಡಿಯೋದಲ್ಲಿ ಕ್ರಿಯೇಟ್ ಎ ನ್ಯೂ ವಿಡಿಯೋ ಅಂತ ಇರುತ್ತೆ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸೇಮ್ ಈ ಎನ್ವಿರಾನ್ಮೆಂಟ್ ಬರುತ್ತೆ. ನೆಕ್ಸ್ಟ್ ನಿಮ್ಗೆ ಏನ್ ಹೇಳಿದ್ದೆ, ಇಂಪೋರ್ಟ್ ಮೀಡಿಯಾಗೆ ಹೋಗ್ಬೇಕು. ಇಂಪೋರ್ಟ್ ಮಾಡ್ಕೊಳ್ಳಿ. ಈಗ ಎಕ್ಸಾಂಪಲ್ ನಾನು ಈ ವಿಡಿಯೋನ ಇಂಪೋರ್ಟ್ ಮಾಡ್ಕೊತಾ ಇದ್ದೀನಿ. ಓಕೆನಾ? ಈ ವಿಡಿಯೋನ ಇಂಪೋರ್ಟ್ ಮಾಡ್ಕೊಂತಿದ್ದಂಗೆ ಇಲ್ಲಿ ನೋಡಿ, ಇಲ್ಲಿ ಬಂದು ಕೂತ್ಕೊಂತು ಈ ಸೆಕ್ಷನ್ ಅಲ್ಲಿ. ಆಮೇಲೆ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿಗೆ ಬಂದು ಡ್ರ್ಯಾಗ್ ಮಾಡಬೇಕು. ವಿಡಿಯೋ ಎಡಿಟಿಂಗ್ ಸೆಕ್ಷನ್ಗೆ ಡ್ರ್ಯಾಗ್ ಮಾಡ್ಕೊಂತೀರ. ಡ್ರ್ಯಾಗ್ ಮಾಡ್ಕೊಂಡ್ಮೇಲೆ ಫಾರ್ ಎಕ್ಸಾಂಪಲ್ ಹಿಂಗ್ ವಿಡಿಯೋ ಪ್ಲೇ ಮಾಡಿದಾಗ ಈ ರೀತಿ ಪ್ಲೇ ಆಗ್ತಿರುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಹಿಂಗ್ ಪ್ಲೇ ಆದಾಗ ಹೆಂಗ್ ಕಟ್ ಮಾಡ್ಕೊಬೇಕು ಅಂದ್ರೆ, ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಸ್ಟಾರ್ಟಿಂಗ್ ಇಲ್ಲಿಂದ ಇಲ್ಲಿವರೆಗೂ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಲ್ಲಿವರೆಗೂ ಕಟ್ ಮಾಡ್ಕೊಬೇಕು ಅಂತ ಅನ್ಕೊಂಡಿದೀನಿ ಅನ್ಕೊಳ್ರಿ. ಇದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿ ಮೇಲ್ಗಡೆ ನೋಡಿ, ಇಲ್ಲಿ ಸ್ಪ್ಲಿಟ್ ಅಂತ ಇದೆ, ಕತ್ರಿ ಸಿಂಬಲ್. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹಿಂಗ್ ಕಟ್ ಆಗುತ್ತೆ. ನಿಮ್ಗೆ ಇಷ್ಟು ಪೋರ್ಷನ್ ಬೇಡ ಅಂದ್ರೆ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಡೆಲೀಟ್ ಕೊಟ್ರೆ ಡೆಲೀಟ್ ಆಗುತ್ತೆ. ಇಷ್ಟು ಮಾತ್ರ ಇರುತ್ತೆ. ಓಕೆನಾ? ಅಕಸ್ಮಾತ್ ಈ ಪೋರ್ಷನ್ ಬೇಡ ನಿಮ್ಗೆ, ಈ ಪೋರ್ಷನ್ ಇಲ್ಲಿವರೆಗೂ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಲ್ಲಿವರೆಗೂ ಪೋರ್ಷನ್ ಬೇಡ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಸೇಮ್ ಕತ್ರಿ ಸಿಂಬಲ್ ಮೇಲೆ ಕಟ್ ಮಾಡ್ಬಿಟ್ಟು ಹಿಂಗ್ ಡೆಲೀಟ್ ಕೊಟ್ರೆ ಹೊರ್ಟೋಯ್ತು, ಆ ಪೋರ್ಷನ್ ಹೊರ್ಟೋಯ್ತು. ನಿಮ್ಗೆ ಇಲ್ಲಿಂದ ಕಂಟಿನ್ಯೂ ಆಗ್ಬೇಕು. ಇದಾದ್ಮೇಲೆ ಇಲ್ಲಿ ಬಂದ್ ಹಿಂಗೆ ಸೆಲೆಕ್ಟ್ ಮಾಡ್ಬಿಟ್ಟು ನೋಡಿ, ಇವೆರಡು ಮಧ್ಯ ಇರುತ್ತಲ್ಲ, ಹಿಂಗ್ ಪ್ಲಸ್ ಮಾರ್ಕ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಇದನ್ನ ಟ್ರಾನ್ಸಿಷನ್ ಅಂತಾರೆ. ಜಾಯಿನ್ ಮಾಡೋದನ್ನ, ಎರಡು ಕಟ್ ಮಾಡಿ ಜಾಯಿನ್ ಮಾಡೋದನ್ನ ಟ್ರಾನ್ಸಿಷನ್ ಅಂತಾರೆ. ಇಲ್ಲಿ ಈಗ ಹಾಕಿದೀವಲ್ಲ, ಇದನ್ನ ಟ್ರಾನ್ಸಿಷನ್. ಇದರಲ್ಲಿ ವೆರೈಟೀಸ್ ಆಫ್ ಟ್ರಾನ್ಸಿಷನ್ಸ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ, ಇಲ್ಲಿ ಟ್ರಾನ್ಸಿಷನ್ ಅಂತ ಅಪ್ಪಲ್ ಬಂದಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಇವಾಗ ಹೆಂಗ್ ವರ್ಕ್ ಆಗುತ್ತೆ ಅಂತ. ಈಗ ಕ್ರಾಸ್ ಫೇಡ್ ಸೆಲೆಕ್ಟ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್ ಟ್ರಾನ್ಸಿಷನ್, ಇಲ್ಲಿ ಟ್ರಾನ್ಸಿಷನ್ಗೆ ಹೋಗಿ ಕ್ರಾಸ್ ಫೇಡ್ ಸೆಲೆಕ್ಟ್ ಆಗಿದೆ ನೋಡಿ. ಈಗ ಈ ವಿಡಿಯೋ ಇಂದ ಇನ್ನೊಂದು ವಿಡಿಯೋಗೆ ಹೋಗ್ಬೇಕಾದ್ರೆ ಏನೇನ್ ಚೇಂಜಸ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂಥರ ಬ್ಲರ್ ಆಗಿ ಹಿಂಗ್ ಹೋಯ್ತಲ್ಲ, ಗೊತ್ತಾಯ್ತಾ ನಿಮ್ಗೆ? ಇದು ಕ್ಲಾರಿಟಿ ಸಿಕ್ಕಿಲ್ಲ ಅಂದ್ರೆ ಇನ್ನೂ ಒಂದು ತೋರಿಸ್ತೀನಿ ತಾಳೆ, ನಿಮ್ಗೆ ಐಡಿಯಾ ಬರುತ್ತೆ. ಟ್ರಾನ್ಸಿಷನ್ಗೆ ಹೋಗ್ಬೇಕು, ಮೇಲ್ಗಡೆ ಟಾಪ್ ರೈಟ್ ಅಲ್ಲಿ ಇದೆಯಲ್ಲ, ಅದಾದ್ಮೇಲೆ ನೋಡಿ, ಈಗ ನಿಮ್ಗೆ ಈಸಿಗೆ ಅರ್ಥ ಆಗೋದಕ್ಕೋಸ್ಕರ ತೋರಿಸ್ತೀನಿ ನೋಡಿ. ಪುಷ್ ರೈಟ್ ಇದೆ. ಈಗ ಏನಾಗುತ್ತೆ ಅಂದ್ರೆ, ಇಲ್ಲಿರೋ ವಿಡಿಯೋ ಈ ಕಡೆ ರೈಟಿಗೆ ಪುಷ್ ಆಗುತ್ತೆ ನೋಡಿ. ನಿಮ್ಗೆ ನಾನು ಹೇಳಿದ್ದು ಅರ್ಥ ಆಗಲ್ಲ, ಲೈವ್ ಅಲ್ಲಿ ತೋರಿಸ್ತೀನಿ. ಎಕ್ಸಾಂಪಲ್ ನೋಡಿ, ಟ್ರಾನ್ಸಿಷನ್ ಹತ್ರ ಬಂದಾಗ ಏನ್ ಚೇಂಜ್ ಆಗುತ್ತೆ ನೋಡಿ. ನೋಡಿದ್ರಾ? ರೈಟ್ ಸೈಡಿಗೆ ಮೂವ್ ಆಯ್ತು ಹಿಂಗೆ. ಇದು ಟ್ರಾನ್ಸಿಷನ್. ಓಕೆನಾ? ನಿಮ್ಗೆ ಹಿಂಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೂ ಒಂದು ಆಪ್ಷನ್ ತೋರಿಸ್ತೀನಿ ನೋಡಿ. ಇದ್ರಲ್ಲಾದ್ರೂ ಅರ್ಥ ಆಗ್ಲೇಬೇಕು. ಝೂಮ್ ಇನ್ ಆದ್ರೆ ಒಂಥರ ನೋಡಿ, ನಿಮಗೆ ಅದು ಎಫೆಕ್ಟ್ ಗೊತ್ತಾಗ್ಬೇಕು ನಿಮಗೆ. ಆ ಟ್ರಾನ್ಸಿಷನ್ ಟರ್ನ್ ಆಗ್ತಿದೆ ಅಂದಾಗ ಆ ಎಫೆಕ್ಟ್ ಬರುತ್ತೆ. ನೋಡಿದ್ರಾ? ಒಳಗ್ ಬಂದಂಗ ಝೂಮ್ ಇನ್ ಮುಂದಕ್ಕೆ ಹಿಂಗ್ ಬಂತು. ಅದೇ ರೀತಿ ಈ ತರ ಇಲ್ಲಿ ನಿಮ್ಗೆ ಬೇಜಾನ್ ಟ್ರಾನ್ಸಿಷನ್ ಇದೆ. ನಿಮ್ಗೆ ನಿಮ್ ವಿಡಿಯೋಗೆ ಸೆಟ್ ಆಗುತ್ತೋ ಅಂತದ್ನ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಇಷ್ಟು ಯಾವ್ದಾವ್ದು ಈ ತರ ಗೋಲ್ಡ್ ಅಲ್ಲಿ ಇದೆಯೋ ಅದು ಪೇಡ್ ವರ್ಷನ್, ಮಿಕ್ಕಿದೆಲ್ಲ ಫ್ರೀ. ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಜಾಯಿನ್ ಮಾಡಿದಾಯ್ತು. ವಿಡಿಯೋ ನಿಮ್ಗೆ ಎಲ್ಲಿ ಬೇಕಾದ್ರೂ ಕಟ್ ಮಾಡಿದ್ ಹೇಳ್ಕೊಟ್ಟಿದ್ದೀನಿ. ಅಂದ್ರೆ ವಿಡಿಯೋ ಕಟ್ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು. ಮಾಮೂಲಿ ನಿಮ್ಗೆ ಇಂಪೋರ್ಟ್ ಮಾಡೋದು ಹಳೆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೆ. ಎರಡು ಜಾಯಿನ್ ಮಾಡೋದು ಹೇಳ್ಕೊಟ್ಟೆ. ನೆಕ್ಸ್ಟ್ ಇನ್ನೇನ್ ಬೇಕು, ಇಮೇಜ್ ಆಡ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಫುಲ್ ವಿಡಿಯೋ ನಾನು ತಗೊಂಡಿರೋದು ಒಂದು ವಿಡಿಯೋ. ಈ ವಿಡಿಯೋ ಮೇಲೆ ಇಮೇಜ್ ಕೊಂಡಿಸ್ಬೇಕು. ಫಾರ್ ಎಕ್ಸಾಂಪಲ್ ಇಂಪೋರ್ಟ್ಗೆ ಹೋಗ್ತೀರಾ, ನಾನು ಡೌನ್ಲೋಡ್ಸ್ ಅಲ್ಲಿ ಇಕ್ಕಿದ್ದೀನಿ, ನೀವು ಫೈಲ್ಸ್ ಎಲ್ಲಿ ಇಟ್ಟಿರ್ತೀರೋ ಅಲ್ಲಿ ಇಮೇಜ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಓಪನ್ ಕೊಡಿ. ಓಪನ್ ಕೊಟ್ರೆ ಇಲ್ಲಿ ಇಮೇಜ್ ಬಂತಾ? ಇಮೇಜ್ ನ ತಗೊಂಬಂದು ಇದ್ರ ಮೇಲೆ ಜಸ್ಟ್ ಪ್ಲೇಸ್ ಮಾಡೋದಷ್ಟೇ. ಈಗ ನಿಮ್ದು ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಮೇಲೆ ಇಮೇಜ್ ಪ್ಲೇಸ್ ಮಾಡೋದು. ಅದ್ ಹೆಂಗ್ ಕಾಣುತ್ತೆ ನೋಡಿ, ಇಲ್ಲಿ ಪ್ಲಸ್ ಮಾಡ್ಕೊಂಡ್ರೆ ದೊಡ್ಡದಾಗುತ್ತೆ, ಮೈನಸ್ ಮಾಡ್ಕೊಂಡ್ರೆ ಸಣ್ಣ ಆಗುತ್ತೆ ವಿಡಿಯೋ ಎಡಿಟಿಂಗ್ ಸೆಕ್ಷನ್ ಅಲ್ಲಿ. ಓಕೆನಾ? ಹಿಂಗ್ ಪ್ಲಸ್ ಮಾಡ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿ
ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಬಂದು ಕೂತಿದೆ ಇಮೇಜ್. ಆಕ್ಚುಲಿ ಕೆಳಗಡೆ ಇರೋದು ವಿಡಿಯೋ ಮೇಲೆ ಇಮೇಜ್ ಕೊಂಡಿರ್ಸಿದೀನಿ. ನಿಮ್ಗೆ ಹೆಂಗ್ ಬೇಕೋ ಹಂಗೆ, ಸಣ್ಣ ಬೇಕು ಅಂದ್ರೆ ಸಣ್ಣ ನೋಡಿ. ಇಲ್ಲಿ ಸ್ಕ್ವೇರ್ ಶೇಪ್ ಅಲ್ಲಿ ಇಲ್ಲಿ ರೌಂಡ್ ಸಿಂಬಲ್ ಇದೆಯಲ್ಲ, ಇದ್ರ ಮೇಲೆ ಇಟ್ಕೊಂಡು ಹಿಂಗ್ ಡ್ರ್ಯಾಗ್ ಮಾಡಿ. ಸಣ್ಣ ಬೇಕು ಅಂದ್ರೆ ಸಣ್ಣ, ದೊಡ್ಡದು ಬೇಕು ಅಂದ್ರೆ ದೊಡ್ಡದು. ಎಲ್ಲಿ ಬೇಕೋ ಅಲ್ಲಿ ಕೊಂಡಿರ್ಸ್ಕೊಡ್ರಿ. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಂಡಿರ್ಸ್ಬೇಕು, ಇಲ್ಲಿ ತಮ್ಮನ್ ಕೊಂಡಿರ್ಸ್ರಿ ಅಷ್ಟೇ. ಇದು ವಿಡಿಯೋ ಮೇಲೆ ಇಮೇಜ್ ಕೊಂಡಿರ್ಸ್ತಿರೋದು, ಇದೊಂದು ಟೆಕ್ನಿಕ್. ಓಕೆನಾ? ಇಷ್ಟಾದ್ಮೇಲೆ ಲಾಸ್ಟ್ ಆಪ್ಷನ್ ಏನು, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ವಿಡಿಯೋ. ನೆಕ್ಸ್ಟ್ ಎಕ್ಸ್ಪೋರ್ಟ್ ಮಾಡಬೇಕು. ಇಲ್ಲೋ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಅಂತ, ಇದು ರೆಸಲ್ಯೂಷನ್ಸ್ ಎಷ್ಟು ಬೇಕು ನೀವು ಕನ್ವರ್ಟ್ ಮಾಡಿದ್ಮೇಲೆ ವಿಡಿಯೋ ಬರಬೇಕು ಅಂತ. ಆ ಹೈಯೆಸ್ಟೇ ಮಾಡಬೇಕು, ಯಾಕಂದ್ರೆ ಚೆನ್ನಾಗಿ ಕಾಣ್ಬೇಕು ಅಂದ್ರೆ. ಇದು 4K ಗೆ ಪೇಡ್ ವರ್ಷನ್. ಇದು 1080 ಲಾಸ್ಟ್ ಹೈಯೆಸ್ಟ್ ಇರೋದು ಅಂದ್ರೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಡಿಯೋ ಓನ್ಲಿ ಅಂತಿದೆ, ಬರೀ ಆಡಿಯೋ ಬೇಕಾದ್ರೂ ಮಾಡ್ಕೊಬಹುದು. 1080ಗೆ ಹಿಂಗ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ತರ ಎಕ್ಸ್ಪೋರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನೀವಿಲ್ಲಿ ಇನ್ನೊಂದ್ ಹೇಳೋದ್ ಮರ್ತೋಗ್ಬಿಟ್ಟೆ, ಕ್ಯಾನ್ಸಲ್ ಎಕ್ಸ್ಪೋರ್ಟ್ ಕೊಡ್ತೀನಿ. ಯಾವ್ದೇ ವಿಡಿಯೋ ಏನೇ ಸ್ಟಾರ್ಟ್ ಮಾಡ್ಲಿ, ಫಸ್ಟ್ ಇಲ್ಲಿ ನೇಮ್ ಹಾಕೊಂಡ್ಬಿಡ್ರಿ, ಏನ್ರು ರಿಲೇಟೆಡ್ ಮಾಡ್ತಾ ಇದೀರಾ. ಫಾರ್ ಎಕ್ಸಾಂಪಲ್ ನಾನು ವಿಡಿಯೋ ಎಡಿಟಿಂಗ್ ಕ್ಲಾಸ್ ಅಂತ ಹಾಕ್ತೀನಿ. ಇದು ಫಸ್ಟ್ ಬೇಸಿಕ್ ಸ್ಟೆಪ್. ಇದು ನಾನು ನಿಮ್ಗೆ ಹೇಳೋದ್ ಮರ್ತದೆ. ನೇಮ್ ಹಾಕೊಂಡ್ಬಿಟ್ಟು ಇದೆಲ್ಲ ಗೊತ್ತಾಯ್ತಲ್ಲ, ಇಂಪೋರ್ಟ್ ಮಾಡ್ಕೊಂತೀರಾ ವಿಡಿಯೋ ಎಡಿಟಿಂಗ್ ಸೆಕ್ಷನ್ಗೆ. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿ ಕಟ್ ಮಾಡ್ಕೊಂತೀರಾ. ನಿಮ್ಗೆ ಬೇರೆ ಪೋರ್ಷನ್ ಬೇಕು ಅದನ್ನ ತಗೊಂಬಂದ್ ಜಾಯಿನ್ ಮಾಡಿದ್ಮೇಲೆ ಟ್ರಾನ್ಸಿಷನ್ ಹೆಂಗ್ ಆಡ್ ಮಾಡೋದು ಅಂತ ಹೇಳ್ಕೊಟ್ಟೆ. ವೆರೈಟೀಸ್ ಆಫ್ ಟ್ರಾನ್ಸಿಷನ್ ಇದೆ, ನಿಮ್ಗೆ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಹೇಳಿದೆ. ಆಮೇಲೆ ವಿಡಿಯೋ ಮೇಲೆ ಇಮೇಜ್ ಹೆಂಗ್ ಕೊಂಡಿರ್ಸ್ಬೇಕು ಅಂತಾನು ಹೇಳ್ದೆ. ನೋಡಿ ಇಲ್ಲಿ ಇದು ವಿಡಿಯೋ, ಅದ್ರ ಮೇಲೆ ಇಮೇಜ್ ತಗೊಂಡ್ ಹಾಕೀನಿ. ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹಾಕೊಬಹುದು. ಇದನ್ನ ಹಿಂಗ್ ಡ್ರ್ಯಾಗ್ ಬೇಕಾದ್ರೂ ಮಾಡ್ಬೋದು, ದೊಡ್ಡದಾದ್ರೂ ಮಾಡ್ಬೋದು, ಸಣ್ಣನಾದ್ರೂ ಮಾಡ್ಬೋದು. ತಗೊಂಬಂದಿ ಈ ತರ ಕುಂಡ್ರಸೋದು. ಇಷ್ಟ ಆಯ್ತಾ? ಇಷ್ಟ ಆದ್ಮೇಲೆ ಲಾಸ್ಟ್ ಆಪ್ಷನ್ ಬಂದು ಎಕ್ಸ್ಪೋರ್ಟ್. ಇದನ್ನ ಹೇಳ್ದೆ. ಇದೆಲ್ಲ ರೆಸಲ್ಯೂಷನ್ ಯಾವತ್ತು ಹೈಯೆಸ್ಟ್ ರೆಸಲ್ಯೂಷನ್ ಮಾಡಬೇಕು. 4K ಮಾಡೋದಕ್ಕೆ ಪೇಡ್ ವರ್ಷನ್ ಇದೆ, ಅದಾಗೋದಿಲ್ಲ. ಅದಕ್ಕೆ 1080. ಇದ್ರ ಮೇಲೆ ಹಿಂಗ್ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಇದು ಪೂರ್ತಿ ಎಕ್ಸ್ಪೋರ್ಟ್ ಆದ್ಮೇಲೆ ಡೌನ್ಲೋಡ್ ಆಗಿ ನಿಮ್ದು ಡೌನ್ಲೋಡ್ ಲೊಕೇಶನ್ ಹೋಗಿ ಕೂತ್ಕೊಳುತ್ತೆ. ನೀವು ಆಮೇಲೆ ನೀವು ವಿಡಿಯೋ ಎಲ್ಲಿಗೆ ಬೇಕೋ ಅಲ್ಲಿಗೆ ಅಪ್ಲೋಡ್ ಮಾಡ್ಕೊಬಹುದು. ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್ ಕ್ಲಾಸ್ ಅಲ್ಲಿ ಹೊಸದೇನಾದ್ರು ನೀವು ಎಡಿಟಿಂಗ್ ಮಾಡ್ಬೇಕಾದ್ರೆ ಬೇರೆ ಏನೇನು ಟ್ರಿಕ್ಸ್ ಬೇಕೋ ಅದನ್ನೆಲ್ಲ ಡೈಲಿ ಒಂದೊಂದೇ ವಿಡಿಯೋ ಹಾಕ್ತಾ ಹೋಗ್ತೀನಿ. ಓಕೆನಾ? ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ತೀನಿ. ಧನ್ಯವಾದಗಳು.